ನಮ್ಮ ಟೈಟಲ್ ಪ್ರಕಾರ ಈ ಸಲ ಕಪ್ ನಮ್ದು ಅಂತ. ಆಲ್ರೆಡಿ ನಮ್ಮ ಮಹಿಳೆಯರು ಮಹಾಲಕ್ಷ್ಮಿಯರು ಆ ಕೆಲಸನ ಮಾಡಿದ್ರು. ಈ ಒಂದು ಲೈನ್ ಹೇಳ್ಬೋದು ಅಂತ ಕೂಡ ಸ್ಮೃತಿ ಮಂದನ ಅವರು ನಮಗೆ ತೋರಿಸಿದ್ದು, ಅದನ್ನ ರಜತ್ ಪಟಿದಾರ್ ಅವರು ಕೂಡ ಹೇಳಿದ್ದು. ನನ್ಗೆ ಇವತ್ತು ಜ್ಞಾಪಕ ಬರ್ತಾ ಇದೆ, ಅಪ್ಪು ಅವರ ಬರ್ತ್ಡೇ ದಿವಸ RCB ಅನ್ಬಾಕ್ಸ್ ಇವೆಂಟ್ ಆಗುತ್ತೆ, ನಿಮ್ ಜ್ಞಾಪಕ ಇದ್ರೆ. ಅವಾಗ ಬ್ಯಾಟನ್ ಪಾಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು. ನೀವು ಇಮೇಜಸ್ ಹಾಕಿದ್ನಲ್ಲ ನಮ್ಮ ಪ್ರಣವ ಈಗ ತಾನೆ, ಅದರಲ್ಲಿ ಕ್ಲಿಯರ್ ಆಗಿ ಗುರು ಇವನ್ ಮೇಲೆ ಭರವಸೆ ಇಟ್ಟಿದೀವಿ, ನಿಮ್ ಬ್ಯಾಕಿಂಗ್ ಇರ್ಬೇಕು ಅಂತ. ಅವಾಗ ರಜತ್ ಪಟಿದಾರ್ ಅವರು ಔಟ್ ಸ್ಪೀಚ್ ಅಲ್ಲಿ ಹೇಳ್ತಾರೆ, ನಾವು 100% ಏನೇನಿದೆಯೋ ಎಲ್ಲ ಕೊಡಕ್ಕೆ ಪ್ರಯತ್ನ ಪಡ್ತೀವಿ, ಕಪ್ಪನ ಗೆಲ್ಲಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ರಜತ್ ಪಟಿದಾರ್ ಒಂಥರ ಹಿಸ್ಟ್ರಿ ಮಾಡಿದ್ದಾರೆ. ಫಸ್ಟ್ ಎವರ್ ಕ್ಯಾಪ್ಟನ್ RCB ಪರವಾಗಿ ಡೆಬ್ಯೂ ಸೀಸನ್ ಅಲ್ಲೇ ಕಪ್ನ ಗೆದ್ಕೊಂಡಿದ್ದು. MS ಧೋನಿ ಫಸ್ಟ್ ಇಯರ್ ಆ ಕೆಲಸ ಮಾಡಿದ್ರು, ಅಥವಾ ಇವ್ರು ಶೇನ್ ವಾರ್ನ್ ಆ ಕೆಲಸ ಮಾಡಿದ್ರು. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಆ ಒಂದು ಕೆಲಸನ ಮಾಡಿದ್ರು, ನಿಮ್ಗೆ ಜ್ಞಾಪಕ ಇದ್ರೆ. GT ಲೀಡ್ ಮಾಡಿದಾಗ ರಜತ್ ಪಟಿದಾರ್ ಈಗ ಒಂದು ಎಲೈಟ್ ಲಿಸ್ಟ್ಗೆ ಜಾಯಿನ್ ಆಗ್ತಾರೆ. ಅಂದ್ರೆ ಆ ರಜತ ಮಹೋತ್ಸವ ಬೇಕಾಗಿತ್ತು ನಮ್ಗೆ ಅಂತ ಕಾಲ ಯಾವ ತರ ಕೂಡ್ ಬಂದಿದೆ ನೋಡಿ.